ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯಾವ ವಿಷಯವನ್ನು ಕುರಿತು ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನ್ನ ನೋಡೇ ಅರ್ಥ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಗ್ಲೂಕೋಸ್. ವಾಟ್ ಈಸ್ ಗ್ಲೂಕೋಸ್ ಆ್ಯಂಡ್ ಹೌ ಇಸ್ ಇಟ್ ಪ್ರೊಡ್ಯೂಸ್ಡ್? ಗ್ಲೂಕೋಸ್ ಎಂದರೇನು ಮತ್ತು ಇದು ಹೇಗೆ ಉತ್ಪತ್ತಿಯಾಗುತ್ತದೆ? ಗ್ಲೂಕೋಸ್ ಅನ್ನುವಂಥದ್ದು ಒಂದು ಸುಗ ಸಬ್ಸ್ಟ್ಯೂಟ್ ಆಗಿರುತ್ತೆ. ಇದು ನಮ್ಮ ದೇಹದ ರಕ್ತದಲ್ಲಿನ ಒಂದು ಪ್ರಮುಖ ವಿಧವಾದ ಸಕ್ಕರೆಯ ಅಂಶವಾಗಿರುತ್ತೆ. ಅದಲ್ಲದೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಜೀವಕೋಶಗಳಿಗೆ ಪ್ರಮುಖ ವಿಧವಾದ ಶಕ್ತಿಯ ಮೂಲವಾಗಿರುತ್ತೆ. ನಾವು ಸೇವಿಸ್ತಕ್ಕಂಥ ಆಹಾರ ಕಾರ್ಬೋಹೈಡ್ರೇಟ್ಸ್ ಅಂತ ಏನೆಲ್ಲ ಇದೆಯೋ ಆ ಮೂಲಕ ನಮ್ಮ ದೇಹವನ್ನು ಸೇರಿ ಹೊಟ್ಟೆಯಿಂದ ಸಣ್ಣ ಕರಳಿಗೆ ಹೋಗಿ ಅಬ್ಸರ್ವ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದರವರೆಗೂ ಸ್ವತಃ ನಮ್ಮ ದೇಹವೇ ಅದಕ್ಕೆ ಅಗತ್ಯ ಇದೆ ಅಂತ ಅನ್ನಿಸಿದಾಗ ಇತರೆ ಸಬ್ಸ್ಟೆನ್ಸ್ಗಳ ಮೂಲಕ ಗ್ಲೂಕೋಸನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಈಗ ನಿಮಗೆ ಗ್ಲೂಕೋಸ್ ಅನ್ನುವಂಥ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದುವರೆದು ಇನ್ಸುಲಿನ್. ವಾಟ್ ಈಸ್ ಇನ್ಸುಲಿನ್? ಹೌ ಡಸ್ ಇನ್ಸುಲಿನ್ ವರ್ಕ್? ಇನ್ಸುಲಿನ್ ಎಂದರೇನು ಮತ್ತು ಅದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ? ನಮ್ಮ ಸ್ಟೊಮಕ್ನ ಹಿಂದೆ ಇರುವಂತಹ ಒಂದು ಅಂಗ ಅಂದರೆ ಮನೋಜೀರಕ ಗ್ರಂಥಿ ಅಥವಾ ಪ್ಯಾನ್ಕ್ರಿಯಾಸ್ ಅಂತ ಏನ ಕರಿತೀವೋ ಅದರ ಬೀಟಾ ಸೆಲ್ಸ್ಗಳ ಮೂಲಕ ಉತ್ಪತ್ತಿಯಾಗುವಂಥ ಒಂದು ಮುಖ್ಯವಾದ ಹಾರ್ಮೋನೇ ಇನ್ಸುಲಿನ್ ಆಗಿರುತ್ತೆ. ಈ ಇನ್ಸುಲಿನ್ನು ನಮ್ಮ ರಕ್ತಕ್ಕೆ ಸೇರುವಂತಹ ಗ್ಲೂಕೋಸನ್ನು ಪ್ರತಿಯೊಂದು ದೇಹದ ಅಂಗಗಳ ಜೀವಕೋಶಗಳಿಗೆ ಉಪಯೋಗವಾಗುವಂತೆ ಮಾಡುತ್ತೆ. ಹಾಗಾಗಿ ಇದು ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ ಪ್ರಮಾಣವನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡೋದಕ್ಕೆ ಬೇಕಾಗುವಂತಹ ಒಂದು ಬಹುಮುಖ್ಯವಾದ ಹಾರ್ಮೋನ್ ಆಗಿರುತ್ತೆ. ಈಗ ನಿಮಗೆ ಇನ್ಸುಲಿನ್ ಅಂದರೆ ಏನು ಅನ್ನುವಂಥ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ಈಗ ಇದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ನಾನು ಆಗಲೇ ಹೇಳಿದ ಹಾಗೆ ನಾವು ಸೇವಿಸ್ತಕ್ಕಂಥ ಆಹಾರ ಅಬ್ಸರ್ಬ್ ಆದ ನಂತರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ ನಂತರ ಅದು ಬ್ಲಡ್ ವೆಸಲ್ಸ್ಗೆ ಹೋಗುತ್ತೆ. ಬ್ಲಡ್ ವೆಸಲ್ಸ್ ಅಂತ ಅಂದರೆ ರಕ್ತನಾಳಕ್ಕೆ ಹೋಗುತ್ತೆ. ಆಗ ಗ್ಲೂಕೋಸ್ ಲೆವೆಲ್ಲು ನಮ್ಮ ರಕ್ತದಲ್ಲಿ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ ತಕ್ಷಣ ಪ್ಯಾನ್ಕ್ರಿಯಸ್ಗೆ ಇದು ಸಿಗ್ನಲ್ ಹೋಗುತ್ತೆ. ಪ್ಯಾನ್ಕ್ರಿಯಸ್ ಆಗ ಬೀಟಾ ಸೆಲ್ಸ್ಗಳ ಮೂಲಕ ಇನ್ಸುಲಿನ್ನ ರಕ್ತನಾಳಕ್ಕೆ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಆದ ನಂತರ ಮುಂದೆ ಏನಾಗುತ್ತೆ, ಇನ್ಸುಲಿನ್ ಯಾವ ರೀತಿ ಹೋಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಆರ್ಗನ್ನ ಜೀವಕೋಶಗಳಿಗೆ ಯಾವ ರೀತಿ ತಲುಪುತ್ತೆ ಅಂತ ನೋಡೋಣ. ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ವಿಡಿಯೋನ ಗಮನಿಸಿ. ನಮ್ಮ ದೇಹದಲ್ಲಿನ ಅಂಗಗಳಲ್ಲಿ ಇನ್ಸುಲಿನ್ ರೆಸೆಪ್ಟರ್ಸ್ ಇರುತ್ತೆ. ಆ ಇನ್ಸುಲಿನ್ ರೆಸೆಪ್ಟರ್ಸ್ನ ಮೇಲೆ ಇನ್ಸುಲಿನ್ ಬಂದು ಕೂತಾಗ ಗ್ಲೂಕೋಸ್ನ ಚಾನಲ್ಲು ಓಪನ್ ಆಗುತ್ತೆ. ಅಂದರೆ ನೀವು ಇನ್ಸುಲಿನ್ನ ಒಂದು ಕೀ ಅಂತ ನೋಡೋದಾದರೆ ಅದು ಗ್ಲೂಕೋಸ್ ಚಾನಲ್ನ ಅನ್ಲಾಕ್ ಮಾಡುತ್ತೆ. ಆ ಮೂಲಕ ಗ್ಲೂಕೋಸು ಜೀವಕೋಶಗಳಿಗೆ ಎಂಟರ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇದು ಎಲ್ಲರ ದೇಹದಲ್ಲಿ ನಡೆಯುವಂತಹ ಒಂದು ಸಾಮಾನ್ಯ ಕಾರ್ಯವಿಧಾನವೇ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದರೆ ನಮ್ಮ ರಕ್ತದಲ್ಲಿ ಹೇರಳವಾಗಿ ಗ್ಲೂಕೋಸು ಸೇರಿಕೊಳ್ಳುತ್ತೆ. ಆ ಮೂಲಕ ಡಯಾಬಿಟಿಸ್ಗೆ ಕಾರಣವಾಗುತ್ತೆ. ಇನ್ಸುಲಿನ್ ಪ್ರಮಾಣ ಏನಾದರೂ ಜಾಸ್ತಿ ಆಯಿತು ಅಂದರೆ ಅದನ್ನು ನಾವು ಹೈಪರ್ ಇನ್ಸುಲಿನಿಮಿಯಾ ಅಂತ ಹೇಳಿ ಕರಿತೀವಿ. ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣವಾಗುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.